ಯೂಶಲಿ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಏನಾದರೂ ಶಾಪಿಂಗ್ ಹೋಗಬೇಕು ಅಂದರೆ ಏನಾದರೂ ತೊಗೋಬೇಕು ಅಂದರೆ ಗಂಡನ್ನ ಪುಸ್ಲಾಯಿಸೋದೇ ಒಂದು ಟಾಸ್ಕ್ ಆಗಿರುತ್ತೆ. ನಿಮಗೆ ಆ ಥರದ ಸಿಚುವೇಶನ್ ಏನಾದರೂ ಬಂದಿದೆಯಾ? ನೀವು ಒಂದು ವೇಳೆ ಶಾಪಿಂಗ್ ಹೋಗಬೇಕು ಅಂದರೆ ಹೆಂಗೆ ಕನ್ವಿನ್ಸ್ ಮಾಡ್ತೀರಾ? ಕನ್ವಿನ್ಸ್ ಏನಿಲ್ಲ, ನಾನು ಹೋಗೋದೇ ರೇರು. ಅದರಲ್ಲಿ ಅವರೇ ಪಾಪ ಕೇಳ್ತಾ ಇರ್ತಾರೆ ಕಾಸಿನಾರು ಕೊಡಲ ಅಂತ. ಮುಂಚೆ ಅಂದರೆ 8 years ಆಲ್ಮೋಸ್ಟ್ ನಾನು ವರ್ಕ್ ಮಾಡ್ತಿರ್ಲಿಲ್ಲ ಅಲ್ವಾ. ಸೊ ಅವಾಗ ಕೇಳ್ತಾ ಇದ್ರು ಅವರೇನೆ ಕಾಸು ಏನಾದ್ರು ಬೇಕಾ ಅಂತ. ಬಟ್ ನನಗೆ ಫಸ್ಟಿಂದನೂ ಅದೇನೋ ನನಗೆ ನಮ್ಮ ತಂದೆ ಹೋದ್ಮೇಲೆ ಐ ಹ್ಯಾವ್ ನಮ್ಮ ತಂದೆಗೆ ಅಷ್ಟು ಈಸಿಯಾಗಿ ಕಾಸು ಕೊಡಿ ಅಂತ ಕೇಳ್ತಾ ಇದ್ದೆ. ಅದು ಬಿಟ್ಟರೆ ನನಗೆ ಯಾರನ್ನೂ ಆ ಥರ ಕೇಳಬೇಕು ಅಂತಲೇ ಅಂದರೆ ಅಷ್ಟು ಫ್ರೀ ಅನಿಸಲ್ಲ. ಅವ್ರ ಪಾಪ ಫ್ರೀನೆಸ್ ಕೊಡ್ತಾರೆ, ಬಟ್ ನನ್ನಿಂದ ಅದು ಸಮಸ್ಯೆ ಇರೋದು. ನನಗೆ ಹಂಗೆ ಕೇಳೋಕ್ಕಾಗಲ್ಲ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಮಾಡ್ತೀವಿ ಅನ್ನೋದು ಬಿಟ್ಟರೆ ಅವ್ರಿಗೆ ಏನಾದರೂ ಬೇಕು ಮಾಡಬೇಕು ಅನ್ನೋದು ನಾನು ಹೇಳಿದಾಗ ಇನ್ಸಿಸ್ಟ್ ಮಾಡಿದಾಗ ಅಥವಾ ಏನೋ ಸ್ಪೆಷಲ್ ಲೊಕೇಶನ್ ಇದ್ದಾಗ ಅವ್ರು ಎಕ್ಸೆಪ್ಟ್ ಮಾಡ್ತಾರೆ. ಬಟ್ ಅವ್ರದ್ದು ಇನ್ನೊಂದು ಏನು ಸಮಸ್ಯೆ ಅಂತಂದರೆ, ನಾನು ಯೂಶಲಿ ಮನೇಲಿ ಯಾವುದಂದ್ರೆ ಅದು ಬಟ್ಟೆ ನಿನ್ನ ಕೈ ಮುಗಿತೀನಿ, ನಾನೇ ಬಟ್ಟೆ ಕೊಡಿಸ್ತೀನಿ, ದಯವಿಟ್ಟು ನೀಟಾಗಿರೋ ಬಟ್ಟೆ ಹಾಕು. ಅವ್ರಿಗೆ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗಬೇಕು ಹಂಗೆಲ್ಲ. ನಾನು ಒಂದ್ಸತಿ ರೆಡಿ ಯಾಕೆ ಆಗಬೇಕು ಅಂತಂದರೆ ಅವರು ನಾರ್ಮಲ್ ಆಗೇ ಜೀವನ ಮಾಡ್ತಿದ್ದಾರೆ, ಬಟ್ ಆಚೆ ಪ್ರಪಂಚಕ್ಕೆ ಶೀಸ್ ಅ ಸೆಲೆಬ್ರಿಟಿ. ಸೊ ಪೀಪಲ್ ಲುಕ್ ಅಪ್ ಟು ಹರ್. ನಾನು ಇಲ್ಲಿ ಯಾವ್ದಾರು ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ನಾನು ತುಂಬ ಸಿಂಪಲ್ಲಾಗೇ ಸೆಲೆಕ್ಟ್ ಮಾಡ್ತೀನಿ. ಅದು ಅವರಿಗೆ ಸ್ವಲ್ಪ ಏನು ರಿಪೀಟ್ ಹೊಡಿತಾನೆ ಇರ್ತೀನಿ. ಇವತ್ತು ಆ ಬಟ್ಟೆ ಹಾಕೊಂಡಿದ್ರೆ ಸಾಯಂಕಾಲ ಹೋಗೋ ಫಂಕ್ಷನ್ಗೂ ಅದೇ ಬಟ್ಟೆ ಹಾಕೊಂಡಿರ್ತೀನಿ, ತಿರ್ಗಾ ಬೆಳಗ್ಗೆ ಹೋಗೋ ಫಂಕ್ಷನ್ಗೂ ಅದೇ ಬಟ್ಟೆ ಹಾಕೊಂಡು ಮೊಲೆ ಬಟ್ಟೆ ನೋಡಿ ನನಗೆ ಸಾಕಾಗೋಯ್ತು ಅಂತಂತಾರೆ. ನಾನೇ ಕಾಸು ಕೊಟ್ಬಿಡ್ತೀನಿ, ಪ್ಲೀಸ್ ಹೋಗಿ ತಗೋ, ಈ ಬಟ್ಟೆ ಮಾತ್ರ ನೋಡೋಕ್ಕಾಗ್ತಾ ಇಲ್ಲ ನನಗೆ.